ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ರಂಜಿತ್ ಶ್ರೀಯಾರ್. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಿಮ್ಮ ಹತ್ರ ಹಣ ಇದ್ರೆ ಸಾಕು, ನಿಮಗೆ ಏನು ಬೇಕಾದರೂ ಸಿಗುತ್ತೆ, ಹೇಗೆ ಬೇಕಾದ್ರೂ ಇರಬಹುದು, ರಾಜಾತಿಥ್ಯ ನಿಮಗೆ ಸಿಗುತ್ತೆ. ಕಾಸಿದ್ದೋನೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಬಾಸ್. ಏನು ಜೈಲಾ ಅಥವಾ ಮೋಜು ಮಸ್ತಿ ಮಾಡೋದಕ್ಕೆ ಬರ್ತಾರಾ ಪರಪ್ಪನ ಅಗ್ರಹಾರ ಜೈಲಿಗೆ? ಭ್ರಷ್ಟಾಚಾರದ ಗೂಡಾಗಿದೆಯಾ ಪರಪ್ಪನ ಅಗ್ರಹಾರ ಜೈಲು? ದರ್ಶನ್ ವಿಚಾರದಲ್ಲಿ ಇದು ಕೇವಲ ಉದಾಹರಣೆ. ದರ್ಶನ್ ಮಾತ್ರವಲ್ಲದೆ ಬೇರೆ ಕೈದಿಗಳಿಗೂ ಕೂಡ ಈ ರೀತಿ ಐಷಾರಾಮಿ ಭಾಗ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅವಕಾಶ ಇದೆ. ಪರಪ್ಪನ ಅಗ್ರಹಾರ ಜೈಲಿನ ಒಳಗಡೆ ಇದೆಯಂತೆ ದೊಡ್ಡ ನೆಟ್ವರ್ಕ್. ಹೊಸ ಕೈದಿಗಳು ಬಂದರೆ ಆ ನೆಟ್ವರ್ಕ್ ಸೇರುತ್ತಾರೆ. ಆ ನೆಟ್ವರ್ಕ್ ಅಡ್ಮಿನ್ ಅಧಿಕಾರಿಗಳೇ ಆಗಿರ್ತಾರಂತೆ. ಫೋನ್ ಪೇನಲ್ಲಿ ಹಣವನ್ನು ಹಾಕಿಸ್ಕೊಂಡು ಇವರಿಗೆ ಬೇಕಾದ ವ್ಯವಸ್ಥೆಯನ್ನು ಮಾಡ್ತಾರಂತೆ. ಸಿಗರೇಟ್ ಬೇಕಾ, ಬಾಡೂಟದ ವ್ಯವಸ್ಥೆ ಬೇಕಾ, ನಿಮಗೆ ಹಣ ಕೊಟ್ಟರೆ ಮೊಬೈಲು ಸಿಗುತ್ತೆ, ವಿಡಿಯೋ ಕಾಲು ಮಾಡ್ಬೋದು, ಎಲ್ಲ ನಿಮಗೆ ಸಿಗುತ್ತೆ. ಐಷಾರಾಮಿ ಜೀವನ ನಡೆಸೋದಕ್ಕೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಿಮ್ಮ ಹತ್ರ ಹಣ ಇದ್ದರೆ ಸಾಕು, ಅದಕ್ಕೆ ಸಾಧ್ಯ ಇದೆ. ಕಾಸು ಕೊಟ್ಟರೆ ಅಡುಗೆ ಮಾಡಿ ಊಟ ಕೂಡ ಮಾಡಿಕೊಡ್ತಾರಂತೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಹೆಂಗೆ ಬೇಕೋ ಹಾಗೆ ನೀವು ಹಣ ಕೊಟ್ಟರೆ ಇರೋದಕ್ಕೆ ಅವಕಾಶ ಇದೆ ಅನ್ನುವ ಸ್ಫೋಟಕ ವಿಚಾರ ನಿನ್ನೆ ಯಾವಾಗ ದರ್ಶನ್ ಸೇರಿದಂತೆ ಇನ್ನುಳಿದಂಥ ಆರೋಪಿಗಳ ಫೋಟೋ ಯಾವಾಗ ವೈರಲ್ ಆಯಿತು ಆವಾಗ ಗೊತ್ತಾಯಿತು. ಪರಪ್ಪನ ಅಗ್ರಹಾರ ಜೈಲಿನ ಒಳಗಡೆ ಒಂದು ನೆಟ್ವರ್ಕ್ ಇದೆಯಂತೆ. ಇದೆಲ್ಲವನ್ನು ಕೂಡ ಮೇಂಟೈನ್ ಮಾಡೋದು ಅಧಿಕಾರಿಗಳಂತೆ. ಇವರಿಗೆ ಗೂಗಲ್ ಪೇ ಅಥವಾ ಫೋನ್ ಪೇನಲ್ಲಿ ಹಣ ಕಳಿಸಿದ್ರೆ ಸಾಕಂತೆ ಬೇಕಾದ ವ್ಯವಸ್ಥೆಯನ್ನು ಪರಪ್ಪನ ಅಗ್ರಹಾರ ಜೈಲಿನ ಒಳಗಡೆ ಮಾಡ್ತಾರಂತೆ. ಒಬ್ಬ ಪ್ರಬಲ ಕೈದಿ 30 ದಿನ ಒಳಗಿದ್ರೆ 3 ಲಕ್ಷಕ್ಕೂ ಅಧಿಕ ಹಣ ಖರ್ಚಾಗತ್ತೆ. ಆತ ಐಷಾರಾಮಿಯಾಗಿ ಜೈಲಿನ ಒಳಗಡೆ ಸುತ್ತಾಡ್ಕೊಂಡು ಓಡಾಡ್ಕೊಂಡು ಕಾಫಿ ಕುಡ್ಕೊಂಡು ಸಿಗರೇಟ್ ಸೇತ್ಕೊಂಡು ಪಾಡೂಟ ಮಾಡ್ಕೊಂಡು ಆರಾಮಾಗಿರ್ಬೋದಂತೆ. 1 ತಿಂಗಳಿದ್ರೆ 3 ಲಕ್ಷ ರೂಪಾಯಿ ಖರ್ಚಾಗತ್ತಂತೆ. ರಾಯಲ್ ಬದುಕು ನಡೆಸುವ ಸ್ಥಳವಾಗಿದೆ ಪರಪ್ಪನ ಅಗ್ರಹಾರ ಜೈಲು ಅನ್ನೋದು ಈಗ ಬಹಳ ದೊಡ್ಡ ಚರ್ಚೆಗೆ ಕಾರಣ ಆಗಿದೆ. ಪರಪ್ಪನ ಅಗ್ರಹಾರ ಜೈಲು ಅವ್ಯವಹಾರದ ತಾಣವಾಗಿ ಹೋಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಡೀತಾ ಇರುವಂಥ ಐಷಾರಾಮಿ ಜೀವನ, ರಾಜಾತಿಥ್ಯ, ದರ್ಶನ್ ಸೇರಿದಂತೆ ಇನ್ನುಳಿದಂಥ ಆರೋಪಿಗಳಿಗೆ ಕಲ್ಪಿಸಿದಂಥ ರಾಜಾತಿಥ್ಯದ ಕುರಿತು ಈಗ ಅಧಿಕಾರಿಗಳ ತಲೆದಂಡವೂ ಕೂಡ ಆಗಿದೆ. ಜೈಲಿನಲ್ಲಿನ ಅವ್ಯವಸ್ಥೆಯ ಬಗ್ಗೆ 3 FIR ಆಗಿದೆ. ಮೊಬೈಲ್ ಫೋನ್ ಬಳಕೆ, ಸಿಗರೇಟ್, ಕಾಫಿ, ಅಲ್ಲಿ ಕಾಫಿ ಕುಡಿತಾ ಅಲ್ಲಿ ಕುಳಿತಿರುವ ಫೋಟೋ ಏನು ವೈರಲ್ ಆಗಿತ್ತು, ಜೊತೆಗೆ ಆ ಕುರ್ಚಿ ನೀಡಿದ್ರ ಬಗ್ಗೆಯೂ ಕೂಡ FIR ಆಗಿದೆ. ಕುರ್ಚಿಯನ್ನು ಯಾರು ಕೊಟ್ಟರು ಅಂಥೇಳಿ ಕೇಸ್ ದಾಖಲಾಗಿದೆ. ಜೈಲು ADGP ಮಾಲಿನಿ ಕೃಷ್ಣಮೂರ್ತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. FIRನಲ್ಲಿ ದರ್ಶನ್ ಹೆಸರು ಕೂಡ ಇದೆ. ಈ ಘಟನೆ ಆಗಸ್ಟ್ 22ನೇ ತಾರೀಕು ನಡೆದಿರೋದು ಬೆಳಕಿಗೆ ಬಂದಿದೆ. ಅಧಿಕಾರಿಗಳ ವೈಫಲ್ಯದಿಂದ ಹೀಗೆ ಆಗಿದೆ ಅಂಥೇಳಿ ಮಾಲಿನಿ ಕೃಷ್ಣಮೂರ್ತಿ, ADGP ಮಾಲಿನಿ ಕೃಷ್ಣಮೂರ್ತಿ ಹೇಳಿದ್ದಾರೆ. ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವರೆಲ್ಲರ ವಿರುದ್ಧ ನಾವು ಕ್ರಮವನ್ನು ತೆಗೆದುಕೊಳ್ತೀವಿ. ಈ ಸದ್ಯಕ್ಕೆ 3 FIR ದಾಖಲಾಗಿದೆ ಅಂತ ಹೇಳಿ ಬಂದಿಖಾನೆ ADGP ಮಾಲಿನಿ ಕೃಷ್ಣಮೂರ್ತಿ ಹೇಳಿದ್ದಾರೆ. ಒಂದು FIRನಲ್ಲಿ ಅದು ಮೊಬೈಲ್ ಫೋನ್ ಬಳಕೆ ಬಗ್ಗೆ ಒಂದು FIR ಆಗ್ತಾ ಇದೆ. ಮತ್ತೆ ಸಿಗರೆಟ್ ಅಂಡ್ ಅದರ್ ಐಟಮ್ಸ್ ಯಾವುದು ಒಳಗೆ ಬಂದಿದೆ ಅಂತ ಅದರ ಬಗ್ಗೆ ಒಂದು FIR ಆಗ್ತಾ ಇದೆ. ಮತ್ತೆ ಪ್ರಿಸನ್ ಇದು ಓಪನ್ ಮಾಡಿ ಸಾಗಿಸಿದ್ದಕ್ಕೆ 3ನೇ FIR ದಾಖಲಾಗ್ತಾ ಇದೆ. ಇದೆ. Once the FIR is lodged, you will get to know all the details. ಇದೆಲ್ಲ ಇದೆ, ಇನ್ಕ್ಲೂಡಿಂಗ್ ಪ್ರಿಸನ್ ಆಫೀಸರ್ಸು ಮತ್ತು ಯಾರ್ಯಾರು ಅವ್ರು ಬಳಕೆ ಮಾಡಿದ್ದಾರೆ ಅವರ ಹೆಸರು ಇದೆ. ನಮಗೆ ಮೇಲ್ನೋಟಕ್ಕೆ ಕಾಣಿಸಿದ್ದು ಇದೆ, ಅದಕ್ಕೋಸ್ಕರ ಮತ್ತೆ ಒಂದು ಸೀನಿಯರ್ IPS ಅಧಿಕಾರಿಗಳಿಂದ ಒಂದು ತನಿಖೆ ಆಗತ್ತೆ. ಅದಾದ ನಂತರ ಎಲ್ಲ ಮಾಹಿತಿಗಳನ್ನು ಬರುತ್ತೆ, ಆವಾಗ ನಿಮಗೆ ಶೇರ್ ಮಾಡ್ಕೊಳ್ತೇವೆ. ಒಂದು FIRನಲ್ಲಿ ಅದು ಮೊಬೈಲ್ ಫೋನ್ ಬಳಕೆ ಬಗ್ಗೆ ಒಂದು FIR ಆಗ್ತಾ ಇದೆ. ಮತ್ತೆ ಸಿಗರೆಟ್ ಅಂಡ್ ಅದರ್ ಐಟಮ್ಸ್ ಯಾವುದು ಒಳಗೆ ಬಂದಿದೆ ಅಂತ ಅದರ ಬಗ್ಗೆ ಒಂದು FIR ಆಗ್ತಾ ಇದೆ. ಮತ್ತೆ ಪ್ರಿಸನ್ ಇದು ಓಪನ್ ಮಾಡಿ ಸಾಗಿಸಿದ್ದಕ್ಕೆ 3ನೇ FIR ದಾಖಲಾಗ್ತಾ ಇದೆ. ಇದೆ. Once the FIR is lodged, you will get to know all the details. ಇದೆಲ್ಲ ಇದೆ, ಇನ್ಕ್ಲೂಡಿಂಗ್ ಪ್ರಿಸನ್ ಆಫೀಸರ್ಸು ಮತ್ತು ಯಾರ್ಯಾರು ಅವ್ರು ಬಳಕೆ ಮಾಡಿದ್ದಾರೆ ಅವರ ಹೆಸರು ಇದೆ. ನಮಗೆ ಮೇಲ್ನೋಟಕ್ಕೆ ಕಾಣಿಸಿದ್ದು ಇದೆ, ಅದಕ್ಕೋಸ್ಕರ ಮತ್ತೆ ಒಂದು ಸೀನಿಯರ್ IPS ಅಧಿಕಾರಿಗಳಿಂದ ಒಂದು ತನಿಖೆ ಆಗತ್ತೆ. ಅದಾದ ನಂತರ ಎಲ್ಲ ಮಾಹಿತಿಗಳನ್ನು ಬರುತ್ತೆ, ಆವಾಗ ನಿಮಗೆ ಶೇರ್ ಮಾಡ್ಕೊಳ್ತೇವೆ. ಇನ್ನಷ್ಟು ಮಾಹಿತಿಯೊಂದಿಗೆ ಪರಪ್ಪನ ಅಗ್ರಹಾರ ಜೈಲಿನಿಂದಲೇ ನಮ್ಮ ಆನೇಕಲ್ನ ಪ್ರತಿನಿಧಿ
ನವೀನ್ ಶೆಟ್ಟಿ ಕಿರಾಡಿ ಈಗ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನವೀನ್, ಬಂದಿಖಾನೆ ಎಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿಯವರು ಏನು ಹೇಳಿದ್ದಾರೆ, ಯಾರ್ಯಾರ ಮೇಲೆ FIR ಆಗಿದೆಯಂತೆ, ಈ ಸದ್ಯಕ್ಕೆ ಈ ಹೊತ್ತಿಗೆ ಏನು ವಿವರ ಇದೆ ತಮ್ಮ ಹತ್ರ? ರಂಜಿತ್, ಪರಪ್ಪನಗ್ರಹಾರ ಜೈಲಿನಲ್ಲಿ ನಡೆಯುತ್ತಿರುವಂಥ ಒಂದಷ್ಟು ಅಕ್ರಮಗಳು ಹಾಗೂ ದರ್ಶನ್ ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ ಬಳಿಕ ಒಳಗಡೆ ಏನೇನು ಅವ್ಯವಹಾರಗಳು ನಡೀತು ಅನ್ನೋದ್ರ ಬಗ್ಗೆ ಒಂದಷ್ಟು ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು. ನಿನ್ನೆ ಒಂದಷ್ಟು ಫೋಟೋ ಮತ್ತು ವಿಡಿಯೋ ಏನು ಹೊರಗಡೆ ಲೀಕ್ ಆಗಿತ್ತು. ಇದಾದ ಬಳಿಕ ಏನು ಅಧಿಕಾರಿಗಳು ಒಂದಷ್ಟು ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಈಗ ಮುಂದಾಗಿದ್ದಾರೆ. ADGP ಮಾಲಿನಿ ಅವರು ಜೈಲಿನಲ್ಲಿ ಇವತ್ತು ಬೆಳಗ್ಗೆ ಗೃಹ ಸಚಿವ ಪರಮೇಶ್ವರ್ ಅವರು ಬರೋದಕ್ಕೂ ಸುಮಾರು 2 ಗಂಟೆಗಳ ಮುಂಚಿತವಾಗಿಯೇ ಜೈಲಿಗೆ ಬಂದಿದ್ರು. ಆ ಜೈಲಿನಲ್ಲಿ ಒಂದಷ್ಟು ಮಾಹಿತಿಯನ್ನ ಅಧಿಕಾರಿಗಳಿಂದ ಪಡೆದಿದ್ರು. ಇನ್ನು ಈ ಒಂದು ಪ್ರಕರಣದಲ್ಲಿ ಏನು ಒಳಗಡೆ ಜೈಲಿನ ಒಳಗಡೆ ಒಟ್ಟಿಗೆ ಕುಳಿತು ಏನು ಸಿಗರೇಟ್ ಅನ್ನ ಸೇರ್ತಾ ಕಾಫಿ ಗ್ಲಾಸ್ ಅನ್ನ ಕೈಯಲ್ಲಿ ಇಟ್ಕೊಂಡಿದ್ರು. ಈ ಒಂದು ಫೋಟೋ ಏನಿತ್ತು ಸಾಕಷ್ಟು ಏನು ಒಂದಷ್ಟು ಜೈಲಿನ ಒಳಗಡೆಯ ಕಾನೂನು ಮತ್ತು ಬಂದಿಖಾನೆ ನಿಯಮಗಳನ್ನ ಪ್ರಶ್ನೆ ಮಾಡೋ ಒಂದಷ್ಟು ಹಂತಕ್ಕೆ ಹೋಗಿತ್ತು. ಯಾಕಂತ ಹೇಳಿದ್ರೆ ಜೈಲಿನ ಒಳಗಡೆ ನಿಷೇಧಿತವಾದ ಸಿಗರೇಟ್ ಸಿಕ್ಕಿದ್ದು ಹೇಗೆ ಅನ್ನೋ ಒಂದಷ್ಟು ಮಾಹಿತಿ. ಇದಕ್ಕೆ ಈ ಸಂಬಂಧವಾಗಿ ಈಗ ಮಾಲಿನಿ ಕೃಷ್ಣಮೂರ್ತಿ ಅವರು ಹೇಳಿರೋದು, ಜೈಲಲ್ಲಿಗೆ ಒಳಗಡೆ ಯಾರು ಸಿಗರೇಟ್ ಅನ್ನ ತೆಗೆದುಕೊಂಡು ಹೋಗಿ ಕೊಟ್ಟಿದ್ದಾರೆ ಮತ್ತು ಅದನ್ನ ಉಪಯೋಗಿಸಿದರೆ ಅವರ ಮೇಲೆ ಪ್ರಕರಣ ದಾಖಲಾಗುವಂತೆ ಈಗಾಗಲೇ ಪರಪ್ಪನಗ್ರಹಾರ ಪೊಲೀಸ್ ಠಾಣೆಗೆ ಸೂಚನೆ ನೀಡಿರುವಂತದ್ದು. ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಕೈಯಲ್ಲಿ ಸಿಗರೇಟ್ ಅನ್ನ ಹಿಡ್ಕೊಂಡಿರುವಂತಹ ದರ್ಶನ್ ಹಾಗೂ ವಿಲ್ಸನ್ ಗಾರ್ಡನ್ ನಾಗ ಮುಖಾಮುಖಿಯಾಗಿ ಕುಳಿತಿದ್ರು. ಈ ಒಂದು ಪ್ರಕರಣದಲ್ಲಿ ದರ್ಶನ್ ಮೇಲೂ ಕೂಡ ಪ್ರಕರಣ ದಾಖಲಾಗುವುದು ಕಂಪಲ್ಸರಿ ಗೊತ್ತಾಗಿದೆ. ಜೊತೆಗೆ ವಿಲ್ಸನ್ ಗಾರ್ಡನ್ ನಾಗ ಕೂಡ ಈ ಒಂದು ಪ್ರಕರಣದಲ್ಲಿ ಏನು ಟೇಬಲ್ ಅನ್ನ ಹಾಕೊಂಡು ಚೇರ್ ಮೇಲೆ ಕುಳಿತುಕೊಳ್ಳೋದಕ್ಕೆ ಇದೇನು ಅವರ ಮಾವನ ಮನೆ ಅಲ್ಲ ಅನ್ನೋದು ಮೊದಲು ಕೂಡ ಗೊತ್ತಿದೆ. ಆದ್ರೂ ಕೂಡ ಜೈಲಿನಲ್ಲಿ ಚೇರ್ ಮೇಲೆ ಕುಳಿತುಕೊಂಡು ಸಿಗರೇಟ್ ಅನ್ನ ಸೇರ್ಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣ ದಾಖಲಾದ್ರೆ, ಎರಡನೆಯದ್ದು ಏನು CCB ಪೊಲೀಸರು ಗುರುವಾರ ರಾತ್ರಿ ಏನು ದಾಳಿಯನ್ನ ಮಾಡಿದ್ರು, ಮುಂಜಾನೆಗೆ ದಾಳಿಯನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಒಂದಷ್ಟು ಬಾಕ್ಸ್ ಗಳನ್ನ ಅಲ್ಲಿಂದ ಅವರು ಹೋಗುವುದಕ್ಕೆ ಮುಂಚಿತವಾಗಿ ಹೊರಗಡೆ ತೆಗೆದುಕೊಂಡು ಹೋಗ್ತಿದ್ದಾರೆ ಅಂತ ಹೇಳಿ. ಆದ್ರೆ ಈ ಒಂದು ಬಾಕ್ಸ್ ಅಲ್ಲಿ ಏನಿತ್ತು, ತೆಗೆದುಕೊಂಡು ಹೋದವ್ರು ಯಾರು, ಇಲ್ಲಿ ಹೊರಗಡೆ ಬರುವಾಗ CCTV ದೃಶ್ಯಾವಳಿಗಳು ಅಂತಂದ್ರೆ ಜೈಲಿನಲ್ಲಿ 3 ಕಂಪಾರ್ಟ್ಮೆಂಟ್ ಗಳಲ್ಲಿ ಚೆಕಪ್ ಆಗುತ್ತೆ. ಒಳಗಡೆ ಗೇಟ್ ಇಂದ ಹೊರಗಡೆ ಬರುವಾಗ, ಅದಾದ ಬಳಿಕ ಮುಖ್ಯ ದ್ವಾರ, ಇದೆಲ್ಲವೂ ಕೂಡ ಚೆಕಪ್ ಆಗುತ್ತೆ. ಇಲ್ಲಿ ಸಿಬ್ಬಂದಿಗಳು ಏನ್ ಮಾಡ್ತಿದ್ರು, ಇಲ್ಲಿನ CCTVಗಳು ಏನೇನ್ ಹೇಳುತ್ತೆ ಅನ್ನೋ ಒಂದಷ್ಟು ಮಾಹಿತಿಯನ್ನ ಹೊರಗಡೆ ಬರ್ತಿರ್ಬೇಕಾದ್ರೆ. ಇದ್ರ ಜೊತೆಗೆ ಈಗ 3ನೇದಾಗಿ ಪರಪ್ಪನಗ್ರಹಾರ ಇಲ್ಲಿನ ಒಳಗಡೆ ನಡೆಯುವಂತ ಅಕ್ರಮಗಳ ಹೊರಗಡೆ ಬಂದ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ತಲೆಗೂ ಒಂದಷ್ಟು ಕಟ್ಕೊಂಡಿರೋದು. ಏನಂತ ಹೇಳಿದ್ರೆ ಜೈಲಿನ ಸೂಪರಿಂಟೆಂಡೆಂಟ್ ಶೇಷಮೂರ್ತಿ ಅವರು ಇದರ ಒಂದು ನಿರ್ವಹಣೆ ಮಾಡ್ತಿದ್ರು. ಅವರು ಕಳೆದ 1.5 ತಿಂಗಳ ಹಿಂದೆಯೇ ಬೇರೆ ಕಡೆಗೆ ವರ್ಗಾವಣೆ ಕೇಳಿದ್ರು, ಆದ್ರೂ ಕೂಡ ವರ್ಗಾವಣೆ ಆಗಿರ್ಲಿಲ್ಲ. ಆದ್ರೂ ಏನು ಇಲ್ಲೇ ಅವರನ್ನ ಒಂದಷ್ಟು ನಾನು ವರ್ಗಾವಣೆ ಮಾಡ್ಕೊಳ್ಬೇಕು ಅಂತ ಹೇಳಿ ಓಡಾಟ ಮಾಡ್ತಿದ್ರು. ಆದ್ರೆ ಈಗ ನಿರ್ವಹಣೆ ಅವರ ಹಂತಕ್ಕೆ ಬರೋದ್ರಿಂದಾಗಿ ಮುಂದಿನ ದಿನಗಳಲ್ಲಿ ಅವರು ಈ ಒಂದು ಸಸ್ಪೆಂಡ್ ಅನ್ನು ಕೂಡ ಪ್ರಶ್ನೆ ಮಾಡಿ ಕಾನೂನು ಹೋರಾಟ ಮಾಡಬಹುದು. ಆದ್ರೆ ಈ ಒಂದು ಪ್ರಕರಣದಲ್ಲಿ ಏನು ಸಾಕಷ್ಟು ಆರೋಪಗಳು ಕೇಳಿ ಬಂದ ಹಿನ್ನೆಲೆಯಲ್ಲಿ ಜೈಲಿನ ಮುಖ್ಯ ಅಧೀಕ್ಷಕರೇನಿದ್ದಾರೆ ಅವ್ರನ್ನ ಮುಖಾಂತರ ಏನು ತನಿಖೆಗೆ ಮುಂದಾಗಿದ್ರು. ಈ ತನಿಖಾ ಹಂತದಲ್ಲಿ ಈಗ ಒಟ್ಟು 9 ಜನರ ತಲೆಗೆ ಈ ಒಂದು ಪ್ರಕರಣ ಸುತ್ತಕೊಂಡಿದ್ದು, ದರ್ಶನ್, ವಿಲ್ಸನ್ ಗಾರ್ಡನ್ ನಾಗ, ಉಲ್ಲಾಸೀನ ಸೇರಿದಂತೆ ಹಲವರ ಮೇಲೆ ಈಗ ಪರಪ್ಪನಗ್ರಹಾರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿರುವಂತದ್ದು. ಓಕೆ ನವೀನ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.